ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಡಾಕ್ಟರ್ ರಾಜ್ಕುಮಾರ್ ಸಾಹೇಬ್ರ 97ನೇ ಹುಟ್ಟುಹಬ್ಬ ನಾವು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಜಿಲ್ಲಾಡಳಿತ ಮತ್ತು ಎಲ್ಲ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಇವತ್ತು ಒಂದು ವಿಜೃಂಭಣೆಯಿಂದ ನಾವು ಒಂದು ಆಚರಣೆ ಮಾಡ್ಕೊಂಡಿದ್ದೀವಿ. ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ತಮಗೆಲ್ಲ ಗೊತ್ತಿರುವಂತೆ ಅವರ ಒಂದು ಗುರಿ ಇತ್ತು, ನಾನು ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ನಾನು ನಟಿಸೋದಿಲ್ಲ ಅಂತಕ್ಕಂಥ ಒಂದು ಕಲ್ಪನೆ ಅವ್ರ ಗುರಿ ಇತ್ತು. ಅದನ್ನು ಸಾಧಿಸಿದ್ರು ಸಹ ಅವ್ರು ಯಾವತ್ತು ಎಂಥ ಸಂದರ್ಭದಲ್ಲೂ ಸಹ ಎಂಥ ದೊಡ್ಡವರೆಲ್ಲ ಇವರು ನಮ್ಮ ಅಮಿತಾಬ್ ಬಚ್ಚನ್ ಅವರು 1 ಅವರ್ ನಮಗೆ ಟೈಮ್ ಕೊಡಿ, 1 ಅವರ್ ನಮ್ಮ ಇದರಲ್ಲಿ ನೀವು ಪಾತ್ರ ಮಾಡಲೇಬೇಕಂದಾಗ ನೀವೇನು ಮಾಡಿದ್ರು ಸಹ ನಾನು ಮಾಡೋದಿಲ್ಲ, ನಾನು ಕನ್ನಡನೇ ಫೈನಲ್ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಇವತ್ತು ಅವ್ರು ಬದುಕಿದ್ದಾರೆ. ಅದ್ರ ಜೊತೆಗೆ ಕರ್ನಾಟಕದ ಏಕೀಕರಣದಲ್ಲಿ ಅವ್ರದ್ದು ಒಂದು ದೊಡ್ಡ ಪಾತ್ರ ಇತ್ತು, ಒಂದು ದೊಡ್ಡ ಹೋರಾಟ ಇತ್ತು. ಈ ಒಂದು ಕನ್ನಡ ಏಕೀಕರಣದಲ್ಲಿ ಏನು ಮುಖ ಚಳವಳಿಯಲ್ಲಿ ಅವ್ರದ್ದೇನು ದೊಡ್ಡ ಪಾತ್ರ ಇತ್ತು. ಇವತ್ತು ಕರ್ನಾಟಕ ಏಕೀಕರಣ, ಕರ್ನಾಟಕ ಅಂತ ಹೆಸರು ಬರಲಿಕ್ಕೆ ರಾಜ್ಕುಮಾರ್ ಅವ್ರದ್ದು ದೊಡ್ಡ ಪಾತ್ರ ಇದೆ. ಅದ್ರ ಜೊತೆಗೆ ನಾನು ಸಹ ಹಲವಾರು ಫಿಲ್ಮ್ಗಳನ್ನ ನೋಡಿದ್ದೀನಿ. ನಾನು ಭಾಳ ಅವಾಗ ಇನ್ಸ್ಪೈರ್ ಆಗಿದ್ದು, ಭಾಳಷ್ಟು ಜನರು ಯುವಕರೇನು ಹಳ್ಳಿಯಿಂದ ಸಿಟಿಗೆ ಹೋಗ್ತಾ ಇದ್ರು, ಸಿಟಿಯಲ್ಲಿ ಅವ್ರು ತಮ್ಮ ಜೀವನ ಕಟ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡಿರ್ತಕ್ಕಂಥ ಏನು ಚಿತ್ರ ಇತ್ತು, ಬಂಗಾರದ ಮನುಷ್ಯ, ಏನು ಅವ್ರ ಕಲ್ಪನೆ ಇತ್ತು, ಏನು ಈ ಒಂದು ಹಳ್ಳಿಗೆ ವಾಪಸ್ ಬಂದ್ಬಿಟ್ಟು ನಾವು ಇದನ್ನ ಮಾಡಬೇಕು, ಏನು ಕೃಷಿ ಮಾಡಬೇಕು ಅಂತಕ್ಕಂಥ ಏನು ಪ್ರೇರಣೆಯಿಂದ ಬಹಳಷ್ಟು ಜನರು ಹಳ್ಳಿಗಳಿಗೆ ಹೋಗ್ಬಿಟ್ಟು ತಮ್ಮ ಹಳ್ಳಿಗಳಲ್ಲಿ ಕೃಷಿ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ಕಲ್ತ್ಕೊಳ್ತಾರೆ. ಅದ್ರ ಜೊತೆಗೆ ನಾನು ಬಹಳ ಇಷ್ಟಪಟ್ಟು ಬಹಳಷ್ಟು ಸಾರಿ ನೋಡಿರ್ತಕ್ಕಂಥ ಫಿಲಿಮ್ ಗಿರಿಕನ್ಯಾ ಅಂತೇಳಿ, ತಮಗೆಲ್ಲ ಗೊತ್ತಿರಬೇಕು. ಗಿರಿಕನ್ಯಾ ಭಾಳ ನೋಡ್ತಾ ಇದ್ದೆ, ಅದು ಸಾಂಗ್ಗಳು ಸಹ ಯಾವಾಗಲೂ ಆಡ್ತಾ ಇದ್ದೆ ನಾನು. ಅದು ಭಾಳ ಇನ್ಸ್ಪೈರ್ ಆಗಿತ್ತು ನನಗೆ. ಆಮೇಲೆ ಇವೆಲ್ಲ ಏನು ಅವರು ಎಲ್ಲವೂ ಸಹ ಸಾಮಾಜಿಕವಾಗಿ ಒಂದು ಪ್ರೇರಣೆ ಕೊಡ್ತಕ್ಕಂಥವೇ ಫಿಲಿಮ್ಸ್. ಅವ್ರು ಯಾವುದು ಸಾಮಾಜಿಕ ಕಟ್ಟಳೆಗಳು, ಸಾಮಾಜಿಕ ಪ್ರೇರಣೆ ಕೊಡ್ತಕ್ಕಂಥ ಫಿಲಿಮ್ಗಳು ಅವ್ರದ್ದು. ಆಮೇಲೆ ಅವ್ರಿಗೆ ಏನು ನಮ್ಮ ಸರ್ಕಾರ ದಾದಾ ಪಾಲ್ಕೆ ಪ್ರಶಸ್ತಿ ಕೊಟ್ಟಿದ್ದಾರೆ, ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟಿದ್ದಾರೆ, ನಿಜವಾಗಲೂ ಒಂದು ಶ್ಲಾಘನೀಯ. ಆಮೇಲೆ ವಿಶೇಷವಾಗಿ ನಮ್ಮ ಸರ್ಕಾರ ಈ ಒಂದು ಅವ್ರ ಬರ್ತ್ಡೇಯನ್ನು ಸಹ ಒಂದು ಸರ್ಕಾರ ಮಟ್ಟದಲ್ಲಿ ಆಚರಣೆ ಮಾಡಬೇಕು, ಜಯಂತಿಯಾಗಿ ಪರಿವರ್ತನೆ ಮಾಡ್ಬೇಕಂತೇಳಿ ಆದೇಶ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಯಾವುದೇ ಸರ್ಕಾರಗಳಿರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇನ್ನಿತರೆ ಜನತಾದಳ ಸರ್ಕಾರಗಳಿರ್ಬೋದು, ಯಾವುದೇ ಸರ್ಕಾರ ಏನು ತಗೊಂಡಿದ್ರಿ ಈ ಕ್ರಮ, ತಾವುಗಳು ಇದನ್ನ ಸರ್ಕಾರ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಏನು ಮಾಡ್ತಕ್ಕಂಥ ಒಂದು ಪರಿಪಾಟ್ಲೆ ಏನು ಬಂದಿದೆ, ಅದಕ್ಕೆ ನಾನು ಯಾವುದೇ ಸರ್ಕಾರಗಳಿಗೆ ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇವತ್ತು ಬಳ್ಳಾರಿ ಜಿಲ್ಲೆ ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ಅಲ್ಲಿ ನಾವು ಬಹಳ ಅದ್ದೂರಿಯಿಂದ ಸಡಗರದಿಂದ ಡಾಕ್ಟರ್ ರಾಜ್ಕುಮಾರ್ ನಟ ಸಾರ್ವಭೌಮ, ದಾದಾ ಸಾಹೇಬ್ ಪಾಲ್ಕೆ ವಿಜೇತ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಜನ್ಮ ದಿನಾಚರಣೆಯನ್ನು ನಾವು ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಮಾನ್ಯ ಗಿಡ್ಕರ ಅಧ್ಯಕ್ಷರು, AC ಅವರು, ನಮ್ಮ ಎಲ್ಲ ಹಿರಿಯ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಸಂತೋಷದಿಂದ ನಾವು ಆಚರಿಸ್ತಾ ಇದ್ದೀವಿ. ತಮಗೆಲ್ಲರಿಗೂ ಡಾಕ್ಟರ್ ರಾಜ್ಕುಮಾರ್ ನಟ ಇವರ ಹುಟ್ಟಿನ ಹಬ್ಬದ ಶುಭಾಶಯಗಳು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವರೇ ಸಾಟಿ, ಬೇರೆ ಯಾರು ಇನ್ನೊಬ್ಬರು ಸಾಟಿ ಆಗಕ್ಕೆ ಸಾಧ್ಯ ಇಲ್ಲ. ಅವರ ಏನು ಚಿತ್ರಗಳು ನಾವು ನೋಡಿ ಸಣ್ಣರಿದ್ದಾಗ ಬಹಳ ನಾವು ಆನಂದಿಸ್ತಿದ್ವಿ. ವಿಶೇಷವಾಗಿ ನನಗೆ ರಾಜೇಶ್ ಬಹಳ ಪ್ರಭಾವಿತವಾಗಿರ್ತಕ್ಕ ಇವರ ಕನ್ನಡ ಚಿತ್ರ ಅಂದ್ರೆ ಗುರಿ. ನಾನು ಹೈಸ್ಕೂಲ್ 7th ಸ್ಟ್ಯಾಂಡರ್ಡ್ ಇದ್ದಾಗ ನೋಡಿದ್ದೆ ಅದು ಗುರಿ ಫಿಲ್ಮ್ ಅವ್ರದ್ದು, ಕಾಮನ್ ಬಿಲ್ಲು ಇವೆಲ್ಲ. ಆಮೇಲೆ ವಿಶೇಷವಾಗಿ ಮೌಲ್ಯಾಧಾರಿತ ಚಿತ್ರ ಅಂದ್ರೆ ಬಂಗಾರದ ಮನುಷ್ಯ. ಆ ಹಾಡುಗಳು ಈಗ ತಾನೇ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋದು, ಏನು ಸಾಹಿತ್ಯ ಅದು, ಅದ್ರಲ್ಲಿ ಕೇಳ್ತಾ ಇದ್ರೆ ಜೀವನದಲ್ಲಿ ಮೌಲ್ಯಗಳು ಉಕ್ಕಿ ಬರ್ತಾ ಇರ್ತವೆ. ಆದ್ರೆ ಈಗಿನ ಇದು ನೋಡಿದ್ರೆ ಅದಕ್ಕೆ ವಿಭಿನ್ನವಾಗಿದೆ. ಸೊ ನಾವೆಲ್ಲರೂ ಆ ಮಹಾನ್ ವ್ಯಕ್ತಿಯ ನಟರ ಏನು ಜನ್ಮೋತ್ಸವ ಮತ್ತು ಅವರ ಕೊಡುಗೆಗಳು ನಾಡಿಗೆ, ಇದಕ್ಕೆ ನುಡಿಗೆ ನಾವೆಲ್ಲರೂ ಸೇರಿ ಅಭಿನಂದಿಸೋಣ ಮತ್ತು ಅದನ್ನ ಪ್ರೋತ್ಸಾಹಿಸೋಣ ಮತ್ತು ಅದನ್ನ ಬೆಳೆಸೋಣ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನಾನು ಡಾಕ್ಟರ್ ರಾಜ್ಕುಮಾರ್ ಇವರ ಹುಟ್ಟುಹಬ್ಬದ ಶುಭಾಶಯ ಹೇಳಿ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ರಾಜ್ಕುಮಾರ್ ಬಗ್ಗೆ ಈಗ ಹಲವಾರು ಜನ ಒಳ್ಳೆ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ಗೂ ಮತ್ತು ಬಳ್ಳಾರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ನಾವು ಯುವಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಸಿರಿಗೇರಿ ಬಸವರಾಜ್ ಅವರು ಮತ್ತು ಪನ್ನರಾಜ ಅಣ್ಣವರು ಬಳ್ಳಾರಿಗೆ ಕರೆಸಿದ್ರು ಅವ್ರನ್ನ. ಆ ಕರೆಸಿರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ನನ್ನ ಜೀವನದಲ್ಲಿ ಅಷ್ಟು ಜನಸಂಖ್ಯೆಯನ್ನು ನಾನು ಯಾವತ್ತೂ ಕೂಡ ನೋಡಿಲ್ಲ. ಇಲ್ಲಿಂದ ರಾಯಲ್ ಸರ್ಕಲ್ ಇಂದ ಏನು ಅದು ಬಂಡಿಮೋಟವರೆಗೆ ಅದು ಹೆಸರು ನಂಜುಂಡಿ ಕಲ್ಯಾಣ 150 ಕಂಬಳಿ ಬಜಾರ್ ಎಂಬ ಹೆಸರು ತೆಗೆದು ಸಿರಿಗೇರಿ ಬಸವರಾಜ್ ಅವರು ಅಂತ ಹೆಸರು ಇಡಕ್ಕಂತ ಕರೆಸಿದಂತ ಸಂದರ್ಭದಲ್ಲಿ ನಮಗೆ ಕಣ್ಣು ಕಟ್ಟಿದಂಗಿದೆ.
ಅಲ್ಲಿಂದ ಇಲ್ಲಿವರೆಗೂ ಇಡೀ ಏನು ಬೆಂಗಳೂರು ರೋಡ್ ತುಂಬಾ ಎಲ್ಲರೂ ಚಪ್ಪಲಿನಗಳೆಲ್ಲ ಬಿಟ್ಟೋಗ್ಬಿಟ್ಟಿದ್ವು. ಅಂದ್ರೆ ಕಾಲು ತುಳಿದು ಅಷ್ಟು ಜನಸಂಖ್ಯೆ ಸೇರಿದ್ರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಆದ್ರೆ ಇನ್ನೊಂದು ವಿಷಯ ನಾನು ಬಹಳ ಮುಖ್ಯವಾಗಿ ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ರಂಗದಲ್ಲಿ ಸಕ್ಸಸ್ ಆದ ತಕ್ಷಣ ನಾನು ರಾಜಕಾರಣಿ ಆಗ್ಬೇಕಂತ ಬಯಸ್ತಾರೆ. ಆದ್ರೆ ರಾಜ್ಕುಮಾರ್ ಅವರು ಇಡೀ ಕನ್ನಡ ನಾಡಿನಲ್ಲಿ ಅವ್ರು ಏನಾದ್ರೂ ಒಂದು ಚುನಾವಣೆಗೆ ನಿಂತಿದ್ರೆ ಇಡೀ ಕರ್ನಾಟಕ ಅವ್ರಿಗೆ ಬೆನ್ನಿಂದ ನಿಲ್ತಾ ಇತ್ತು. ಆದ್ರೂ ಕೂಡ ಅವರು ಆ ಚುನಾವಣೆ ರಾಜಕೀಯಕ್ಕೆ ಹೋಗದೆ, ಯಾಕಂದ್ರೆ ಚುನಾವಣೆ ರಾಜಕೀಯ ಅಂದ್ರೆ 5 ವರ್ಷ ನಮ್ಮನ್ನ ಹೊಗಳ್ತಾರೆ, 5 ವರ್ಷ ಆದ್ಮೇಲೆ ಮತ್ತೆ ಅವ್ರ ವಿರುದ್ಧವಾಗಿ ಇನ್ನೊಬ್ರು ಸೃಷ್ಟಿ ಆಗ್ತಾರೆ. ಅದಕ್ಕಾಗಿ ನಾಡು ಇಡೀ ಕನ್ನಡ ನಾಡಿನ ಮಗನಾಗಿರ್ಬೇಕು ಅಂತಕ್ಕಂಥ ಒಂದೇ ಒಂದು ದೃಷ್ಟಿಯಿಂದ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಇದ್ರೂ ಕೂಡ ರಾಜಕಾರಣವನ್ನ ತಿರಸ್ಕರಿಸಿ ಒಬ್ಬ ಸರಳ ಸಜ್ಜನ ಕರ್ನಾಟಕ, ಈಗೇನು ಅಣ್ಣರು ಹೇಳಿದ್ರು, ಸೌಮ್ಯವಾಗಿ ಯಾವ ರೀತಿ ಬೇರೆಯವರಿಗೆ ಗೌರವ ಕೊಡಬೇಕು ಅಥವಾ ಆ ಒಂದು ದೊಡ್ಡ ಒಂದು ಹೆಸರುವಾಸಿ ಆದಾಗ ಕೂಡ ಯಾವ ರೀತಿ ಸಜ್ಜನಿಕೆಯಿಂದ ವರ್ತಿಸಬೇಕು ಎಂಬುದು ಏನಾದ್ರೂ ಕಲ್ತ್ಕೋಬೇಕಂದ್ರೆ ಅದು ರಾಜ್ಕುಮಾರ್ ಮತ್ತು ಅವ್ರ ಕುಟುಂಬದಿಂದ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂದ್ರೆ ಇವತ್ತು ಯಾರಾದ್ರೂ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಎದೆ ಸೇಡಿಸಿ ನಡೆದ್ರೆ ಅವಾಗ ಜನ ಹೇಳ್ತಾರೆ, ನೋಡಪ್ಪ ರಾಜ್ಕುಮಾರ್ ಹೆಂಗದ್ದ ಇವನ್ ಹೆಂಗ್ ಮಾಡ್ತಾರ ಅಂತ. ಅಂದ್ರೆ ಆತನ ಪ್ರಭಾವ ಇಡೀ ಕರ್ನಾಟಕ ತುಂಬ ಇವತ್ತಿಗೂ ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಂತವರು ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಜನ್ಮದಿನದಲ್ಲಿ ಭಾಗವಹಿಸಿರೋದು ನಮ್ಮೆಲ್ಲರ ಪುಣ್ಯ. ನಾವೆಲ್ಲರೂ ಕೂಡ ಅವ್ರನ್ನ ಮತ್ತೊಮ್ಮೆ ನೆನೆಸ್ಕೊಂಡು ಅವರ ದಾರಿಯಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ಕೂಡ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ರಿಗೂ ತಿಳಿಸ್ತಾ, ಇವತ್ತಿನ ದಿನ ರಾಜ್ಯ ಸರ್ಕಾರ ಈ ದಿನವನ್ನ ಜಿಲ್ಲಾಡಳಿತದ ಮೂಲಕ ನಡೆಸಬೇಕು ಅನ್ನುವಂಥದ್ದು ಏನು ನಿರ್ಧಾರ ತೆಗೆದುಕೊಂಡಿದೆ ಹಿಂದಿನ ವರ್ಷದಿಂದನೇ ಪ್ರಾರಂಭ ಆಗಿದೆ 2025ರಿಂದ. ಅದಕ್ಕೆ ಎಲ್ಲ ಕನ್ನಡದ ಮನಸ್ಸುಗಳು ಕೂಡ ಸರ್ಕಾರಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಮೊದಲನೇದಾಗಿ. ಎರಡನೇದಾಗಿ ಇಲ್ಲಿ ವಿಶೇಷವಾಗಿ ಇದರ ಉಸ್ತುವಾರಿಯನ್ನು ಇಲ್ಲಿಯ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಕೊಡಲಾಗಿದೆ ಸರ್ಕಾರದ ವತಿಯಿಂದ. ಅವರು ಈ ಸಾರಿ ಸ್ಟ್ಯಾಂಡ್ ಎಲ್ಲ ಮಾಡಿಸಿ ಸ್ವಲ್ಪ ನೀಟಾಗಿ ಮಾಡಿದ್ದಾರೆ. ಅದಕ್ಕೆ ಅವರಿಗೂ ಕೂಡ ಅದು ವಿಶೇಷವಾಗಿ CSR ಫಂಡಿಂದ ತರಿಸಿ ಮಾಡಿರುವಂತಹದ್ದು. ಅವರ ಒಳಗೊಳ್ಳುವಿಕೆ ಅನ್ನುವ ಅಭಿನಂದನೆಗಳು. ಸರ್ಕಾರದ ಫಂಡಲ್ಲಿ ಮಾಡದೆ ಸಾಮಾನ್ಯವಾಗಿ ಮಾಡ್ತೀವಿ, ಆದರೆ ಹೆಚ್ಚಿಗೆ ಆಸಕ್ತಿ ತಗೊಂಡು CSR ಫಂಡಲ್ಲಿ ತಂದು ಮಾಡಿರುವಂತಹದ್ದು. ಮತ್ತು ವಿಶೇಷವಾಗಿ ADC ಸಾಹೇಬರು ಜುಬೇರ್ ಸಾಹೇಬರು ಕೂಡ ಈ ಪೂರ್ವಭಾವಿ ಸಭೆಯನ್ನು ಕರೆದು ಈ ಬಗ್ಗೆ ಇದರ ಪ್ರಾಮುಖ್ಯತೆಯನ್ನು ತಿಳಿಸಿದರು. ಆ ಸಭೆಯಲ್ಲಿ ಇದನ್ನು ಚೆನ್ನಾಗಿ ಮಾಡಬೇಕು ಅಂತೇಳಿ ಇಷ್ಟು ಜನ ಸೇರಿಲ್ಲ. ಹಿಂದಿನ ವರ್ಷ ಒಂದು 10-15 ಜನ ಅಷ್ಟೇ ಬಂದಿದ್ವಿ, ಇವತ್ತು ಜಾಸ್ತಿ ಜನ ಬಂದಿದ್ದೇವೆ. ಇದಕ್ಕೆ ಜಿಲ್ಲಾಡಳಿತ ADC ಸಾಹೇಬರ ಮುಖಾಂತರ ಏನು ನಮ್ಮನ್ನು ಸೇರಿಸಿದ್ದಾರೆ, ಅವರಿಗೆ ಕೂಡ ನಾನು ಅಭಿನಂದಿಸ್ತೇನೆ. ಮತ್ತು ಆತ್ಮೀಯ ಸಹೋದರ ಮುಂಡ್ರಿಗೆ ನಾಗರಾಜ್ ಅವರು ಕೂಡ ರಾಜ್ಕುಮಾರ್ ಅವ್ರ ಬಗ್ಗೆ ಭಾಳ ಮಾತಾಡಿದ್ದಾರೆ. ನಾನು ಭಾಳ ಹೊತ್ತು ರಾಜ್ಕುಮಾರ್ ಬಗ್ಗೆ ಮಾತಾಡೋದು 1 ಗಂಟೆ ಇದೆ. ನಮ್ಮ ಕನ್ನಡದ ಸಂಸ್ಕೃತಿಯ ಒಬ್ಬ ಪ್ರತಿನಿಧಿ ರಾಜ್ಕುಮಾರ್ ಅನ್ನೋಂಥದ್ದು ಒಂದೇ ಮಾತಲ್ಲಿ ಹೇಳ್ಬೋದು ನಾವು. ಓಕೆ, ಈ ಸಂಸ್ಕೃತಿ ಅಂದ್ರೆ ಏನು ಅಂತ ಹೇಳಿದ್ರೆ ಜೀವನ ಶೈಲಿ, ಇಡೀ ಕನ್ನಡಿಗರ ಎಲ್ಲರ ಜೀವನ ಶೈಲಿಯ ಒಂದು ಪ್ರತಿನಿಧಿಯಾಗಿದ್ದರು. ಇಡೀ ಸಂಸಾರವನ್ನು ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನು ಜನಸಾಮಾನ್ಯರಿಗೆ ತಿಳಿಸುವಂಥ ಚಿತ್ರಗಳನ್ನ ತೆಗೆದರು. ಅವರು ವೈಯಕ್ತಿಕವಾಗಿ ಏನೇ ಇದ್ರೂ ಕೂಡ ಸಿನಿಮಾಗಳಲ್ಲಿ ಮಾತ್ರ ಎಲ್ಲವೂ ಕೂಡ ಕೌಟುಂಬಿಕವಾಗಿ ನೋಡುವಂಥ ಸಿನಿಮಾಗಳಾಗಿದ್ದವು. ಮತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಎರಡು ಬದ್ಧತೆಗಳು ಇರುವಂಥ ರೀತಿಯಲ್ಲೇ ಅವರು ಸಿನಿಮಾ ತೆಗಿತಾ ಇದ್ರು ಅನ್ನುವಂಥದ್ದೇ ನಮಗೆಲ್ಲ ಸ್ಫೂರ್ತಿ. ಬಹುತೇಕ ಎಲ್ಲರೂ ಕೂಡ ನನ್ನನ್ನು ಸೇರಿಕೊಂಡು ರಾಜ್ಕುಮಾರ್ ಸಿನಿಮಾಗಳ ಮೂಲಕ ನಾವು ಪ್ರಭಾವಿತರಾಗಿ ಒಂದಷ್ಟು ಒಳ್ಳೆಯದನ್ನೇ ಕಲ್ತಿರ್ತೀವಿ ಹೊರತು ರಾಜ್ಕುಮಾರ್ ಸಿನಿಮಾ ನೋಡಿ ಕೆಟ್ಟಂಥವ್ರು ಯಾರು ಸಿಗ್ಲಿಕ್ಕಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿ ಇವತ್ತಿನ ದಿನ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇವತ್ತು ಸಂಜೆ ಸಂಗೀತ ಸಂಜೆ ಕಾರ್ಯಕ್ರಮ ಇದೆ ಜೋಳದರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ. ಅದಕ್ಕೆ ಹೆಚ್ಚೆಚ್ಚು ಅಭಿಮಾನಿಗಳು, ಕನ್ನಡ ಪ್ರೇಮಿಗಳೆಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಅಂತೇಳಿ ಜಿಲ್ಲಾಡಳಿತದ ಪರವಾಗಿ ಕೂಡ ಮತ್ತು ಕನ್ನಡ ಸಂಘದ ಪರವಾಗಿ ಕೂಡ ಕೇಳಿಕೊಂಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.